ನಮಗೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಒಂದು ಓಟು ಇತ್ಲಾಗ ಹೋಗಲ್ಲ. ಕಾಂಗ್ರೆಸ್ಸಿಗೆ 100%. ಸತ್ತೋಗಿದೆ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಹೇಳಿ ಸರ್? ಬಿಜೆಪಿಲಿ ಏನಿಲ್ಲ, ನಮ್ಮ ಮುಸ್ಲಿಮ್ಸು ಮುಖಂಡರು ಎಲ್ಲ ಕಾಂಗ್ರೆಸ್ಸಿಗೆ ಓಟ್ ಕೊಡ್ತಾರೆ ಈ ಸತಿ. ಸತ್ತೋಗಿರೋ ಸರ್ಕಾರ ನಮಗೆ ಬೇಡ. ಸತ್ತೋಗಿರೋ ಹೆಣ್ಣನ ಇಟ್ಕೊಳ್ಳಲ್ಲ ಮನೇಲಿ, ಸ್ಮೆಲ್ ಬಂದ್ಬಿಡುತ್ತೆ, ಅದು ಹೂತಾಕ್ಬೇಕಾಗುತ್ತೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗಂತೂ ಬಿಡಿ, ಜೀವ ಕೊಡ್ತಾರೆ. ಬಸ್ ಫ್ರೀ, ಕರೆಂಟ್ ಫ್ರೀ, ಎಲ್ಲ ಫ್ರೀ. ಅವ್ರಿಗೆ ಕಣ್ಮುಚ್ಕೊಂಡು ಓಟ್ ಕೊಡ್ಬೇಕು ಜನ. ಇದನ್ನೇ ನಮ್ ದುಡ್ಡನ್ನೇ ನಮ್ಗೆ ಆಸೆ ತೋರಿಸಿ ಇದು ಇಂಡೈರೆಕ್ಟ್ ಲಂಚ ಇವ್ರೆ. ಇದು ನಮ್ಮ ಕಾಂಗ್ರೆಸ್ ಈ ಸರ್ತಿ 22 ಸೀಟು 23 ಸೀಟ್ ಬರ್ತಿತ್ತೆ. ಕೇಳಿದ್ರ ಅವರು ವಿಷಯ ಕೇಳಿದ್ರ ನಿಮಗೆ? ಅವ್ರು ಮಾತಾಡೋ ಇಷ್ಟ ಇದೆ, ಮಾತಾಡಿ ಸರ್. ಏನಿದೆ ಅಂದ್ಯಾ? ಈಗ ಲೋಕಸಭಾ ಚುನಾವಣೆ ಬರ್ತಿದೆಯಲ್ಲ, ಯಾರಿಗೆ ವೋಟ್ ಹಾಕ್ತೀರಾ ಸರ್? ಆಲ್ವೇಸ್ ನಾವು ಬಿಜೆಪಿಗೆ ಹಾಕೋದು. ಯಾರು ಕೆಲಸ ಮಾಡ್ತಾರೋ ಆ ಕ್ಯಾಂಡಿಡೇಟ್ಗೆ ಹಾಕೋದು. ಯಾಕಂದ್ರೆ ಬಿಜೆಪಿ ಅಲ್ಲಿಂದ ಇಲ್ಲಿ ತನಕ ಗುಂಡಿ ತೋಡಿರೋದು ಮುಚ್ಕೊಂಡ್ ಬಂದಿರೋದೇ ಆಗೋಗಿದೆ. ಇನ್ಮೇಲೆ ಯಾರು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಮ್ಗೆ ಖಂಡಿತ ಇದೆ. ಈಗ ಇಷ್ಟೊಂದು ವರ್ಷದಲ್ಲಿ ಮೋದಿಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಒಂದು ರೆಕಗ್ನೈಸ್ ಕೂಡ ಸಿಕ್ಕಿದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಈ ಸತಿನೂ ಮೋದಿಯವರೇ ಬರೋದು. ಖಂಡಿತ. ಹೆಂಗೆ ಪಕ್ಷ ನೋಡಾಕ್ತೀರಾ? ಇಲ್ಲ ಸರ್, ವ್ಯಕ್ತಿ ಪಕ್ಷ ಎರಡು ನೋಡ್ಬೇಕಾಗುತ್ತೆ. ಈಗ ನಿಮ್ಮ ಮನೆಗಳಲ್ಲಿ ನೀವು ಅಪ್ಪ ಅಮ್ಮನ ಇಬ್ರು ನೋಡಿ ಹಾಕ್ತೀರಾ ಅನ್ನಂಗೆ ಓಟ್ ಹಾಕ್ತೀರಾ, ಮನೆಗೆ ಹೋಗ್ತೀರಾ ಅನ್ನಂಗೆ ಆಗುತ್ತೆ. ಪಕ್ಷ ನೋಡಿ ಹಾಕಲ್ಲ, ವ್ಯಕ್ತಿ ನೋಡು ಹಾಕಲ್ಲ, ಅವ್ರ ಕೆಲಸ ನೋಡಿ ಹಾಕ್ತೀವಿ. ಈಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ. ಸತ್ತೋಗಿದೆ ಸರ್, ಸತ್ತೋಗಿದೆ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಹೇಳಿ ಸರ್? ಅಲ್ಲ, ಯಾಕೆ ಬೇಡ ಕಾಂಗ್ರೆಸ್? ಬೇಡ ಸರ್. ಅದೇ ಯಾಕೆ? ದಿನ ಜಗಳ ತೆಗಿಯೋ ಅಂತ ನಮ್ಗೆ ಯಾಕೆ ಸರ್? ಅಲ್ವಾ? ಸತ್ತೋಗಿರೋ ಸರ್ಕಾರ ನಮಗೆ ಬೇಡ. ಸತ್ತೋಗಿರೋ ಹೆಣ್ಣನ ಇಟ್ಕೊಳ್ಳಲ್ಲ ಮನೇಲಿ, ಸ್ಮೆಲ್ ಬಂದ್ಬಿಡುತ್ತೆ, ಅದು ಹೂತಾಕ್ಬೇಕಾಗುತ್ತೆ. ಈಗ ಹೆಣ್ಮಕ್ಳಿಗೆಲ್ಲ ಇವಾಗ ಬಸ್ ಅಲ್ಲಿ ಸರ್ ಫ್ರೀ ಯಾರು ಕೊಡಲ್ಲ ಸರ್. ಫ್ರೀ ಒಂದ್ ದಿವಸ ಬಂದ್ರೆ ಟೀ ಕೊಡ್ಬೋದು ನೀವು ಮನೇಲಿ ಅಷ್ಟೇ. ಅವ್ರಿಗೆ ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಯಾವ್ದು ಬೆಲೆ ಕಮ್ಮಿ ಆಗಿದೆ ನನಗೆ ಎಕ್ಸಾಂಪಲ್ ಕೊಡಿ, ನಾನು ಹೇಳ್ತೀನಿ. ಹೌದಾ? ಅದಕ್ಕೆ ಬೇಡ. ಬೇಡ. ಇನ್ನು ದಿನ ಇದೆಯಲ್ಲ, ಯು ಹ್ಯಾವ್ ಟು ಡಿಸೈಡ್. ಇನ್ನು ಡಿಸೈಡ್ ಮಾಡಿಲ್ಲ. ಎಷ್ಟು ದಿನ ಇದೆ? 7th ನಮ್ದು 7th ಬಂತಲ್ಲ, ಇನ್ನೇನು ಹಾಕೋ. ದೇಶದ ಜನಕ್ಕೆ ಯಾರು ಮಾಡ್ಕೊಂಡು ಹೋಗಿದ್ದಾರೆ ಚೆನ್ನಾಗಿ ಗೊತ್ತಿದೆ, ಪ್ರಪಂಚಕ್ಕೆ ಗೊತ್ತಿದೆ ಅಲ್ಲ, ಇಂಡಿಯಾಕ್ಕೆಲ್ಲ ಪ್ರಪಂಚಕ್ಕೆ ಗೊತ್ತಿದೆ ಅಲ್ಲ ಮೋದಿಗೆ ಅಂತ ಹೇಳಿ ಅಲ್ವಾ? ಡೈರೆಕ್ಟ್ ಇಂಡೈರೆಕ್ಟ್ಲಿ ಇದೆ, ಡೈರೆಕ್ಟ್ ಇಂಡೈರೆಕ್ಟ್ಲಿ ಇದೆ. ಅದು ಮೋದಿ ಹಾಕ್ಲೇಬೇಕಲ್ಲ. ಬಿಜೆಪಿ ಮಸ್ಟ್ ಅಂಡ್ ಶುಡ್. ಅದು ಬಿಜೆಪಿ ಅಂತೇಳಿ ಅಲ್ಲ, ಅದು ಹಿಂದೂಯಿಸಮ್ ಆ್ಯಂಡ್ ಹಿಂದೂ ಹೌದು, ಮತ್ತು ದೇಶಕ್ಕೆ ಒಂದು ಈಕ್ವಲ್ ಜಸ್ಟಿಸ್ ಕೊಡ್ತಾರೆ ನೋಡಿ, ಎಲ್ಲರಿಗೂ ಒಂದು ನ್ಯಾಯ ಕೊಡ್ತಾರೆ. ಅದಕ್ಕಾಗಿ ನಾವು ಬೇಡ ಅಂತೀರಾ? ಬ್ಯಾಡ ಅಂತ ಏನಿಲ್ಲ. ಅವ್ರು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡಿ, ನಮ್ಗೇನು ಅವ್ರೇನು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡಿ ಅವರು ಇರಲಿ. ಅಡ್ಮಿನಿಸ್ಟ್ರೇಷನ್ ಪಾರ್ಟಿ ಹೆಸರಿಲ್ಲ ಅಲ್ಲಿ, ಆಡಳಿತ ಚೆನ್ನಾಗಿರ್ಬೇಕು. ಆಡಳಿತದಲ್ಲಿ ಬೇಡ, ವಿರೋಧ ಪಕ್ಷದಲ್ಲಿ ಈಗ ಒಂದು ಪ್ರೆಸೆಂಟ್ ಆ ಪೊಸಿಷನ್ನಲ್ಲಿ ಇಲ್ಲ ಅವರು. ಅಡ್ಮಿನಿಸ್ಟ್ರೇಷನ್ ನಡೆಸುವಂಥ ಕೆಪಾಸಿಟಿ ಲೀಡರ್, ನ್ಯಾಷನಲ್ ಲೀಡರ್ ಯಾರು ಕಾಣ್ತಾ ಇಲ್ಲ ಅದರಲ್ಲಿ. ಯಾವುದ್ರಲ್ಲಿ ಅಪೋಸಿಷನ್ನಲ್ಲಿ ಎಕ್ಸೆಪ್ಟ್ ಮೋದಿ ಅಥವಾ ಬಿಜೆಪಿ ಟೀಮ್ ಬಿಟ್ಟರೆ ಬೇರೆ ಇರಲಿ ಅಂತ ಅಡ್ಮಿನಿಸ್ಟ್ರೇಷನ್ ಪವರ್ ಇರುವವನು ಯಾರು ನಮ್ಗೆ ಯಾರು ಕಾಣೋದಿಲ್ಲ. ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ ಇದ್ದಾರೆ ಅಂತೀರ, ಅವರು ಅವಕಾಶ ಕೊಡಲ್ವ ಅವರಿಗೆ? ಯಾರಿಗೆ? ಗೀತಾ ಶಿವರಾಜ್ಕುಮಾರ್ ಇವರಷ್ಟು ಕೆಪಾಸಿಟಿ ಇದೆ, ಬಿಜೆಪಿ ಅಷ್ಟು ಇದ್ರೆ ಕೊಟ್ಟು ಬಿಡುವ. ಇವರಷ್ಟು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅವರು, ಹೌದಲ್ಲ? ಒಂದು ಒಳ್ಳೆ ಲೀಡರ್ಶಿಪ್ ಇದೆ. ನಾವು ಈಗ ಇಂಡಿವಿಜುವಲ್ಗಿಂತ ಪಾರ್ಟಿಗೆ ಕೊಡಬೇಕಲ್ಲ, ಪಾರ್ಟಿನೂ ಡಿಸೈಡ್ ಮಾಡಬೇಕಾಗತ್ತೆ ಅಲ್ಲ. ಪಾರ್ಟಿ ಈಗ ಇದು MLA ಅಲ್ಲಿ MP ಎಲೆಕ್ಷನಲ್ಲಿ ಲೆಜಿಸ್ಲೇಷನ್ ಮತ್ತು ಪಾರ್ಟಿ ಮಾಡೋದು ಇದು ಮಾಡೋದು ಅವರೇ ಅಲ್ಲ, ಹೌದಲ್ಲ? ಅಲ್ಲ, ಕಾಂಗ್ರೆಸ್ ಬೇಡ ಅಂತ ಹೇಳೋದಿಲ್ಲ ನಾವು. ಬರಲಿ, ಇರಲಿ, ತೊಂದರೆ ಇಲ್ಲ. ಆದರೆ ಬೇಡದಿದ್ದೆಲ್ಲ ಇದೆಲ್ಲ ಮಾಡಿದ್ದೆ. ಈಗ ಏನಾದ್ರು ಒಂದು ಜನ ಓಡಾಡ್ಲಿಕ್ಕಿತ್ತ ಏನಾದ್ರು ಇದೆಯಾ? ಗ್ಯಾರಂಟಿ ಕೊಡಕ್ಕೆ ಯಾರು ನಾವು ಹೇಳಿದ್ವಾ? ಇಲ್ಲಲ್ಲ. ಗ್ಯಾರಂಟಿ ಕೆಲಸ ಮಾಡೋದಿಲ್ಲ. ತೋಟದಲ್ಲಿ ಕೆಲಸ ಜನ ಇಲ್ಲ ಈಗ, ನಮಗೆ ಕೆಲಸ ಮಾಡೋದಕ್ಕೆ ತೋಟದಲ್ಲಿ ಜನ ಇಲ್ಲ ಈಗ. ತೋಟ ಪರ ಕೆಟ್ಟ ಹೋಗ್ತಾ ಇದೆ. ಹೆಣ್ಮಕ್ಳು ಯಾರು ಇನ್ನೇನು ಕಟ್ಕೊತಿದ್ರು ಅಂದೆ. ಧರ್ಮಕ್ಕೆ ಅಕ್ಕಿ ಸಿಗುತ್ತೆ, ದುಡ್ಡು ಸಿಗುತ್ತೆ ಅಕ್ಕಿದ ಬದಲಿಗೆ. ಈಗ ಅವ್ರಿಗೆ ಕೆಲಸ ಮಾಡ್ಬೇಕಂತ ಮನಸ್ಸು ಬರೋದಿಲ್ಲ. ಈಗ ಪುಕ್ಷಟ್ಟು ಸಿಗ್ಬೇಕಾದ್ರೆ ಕೆಲಸ ಯಾಕೆ? ಏನು ಸಂಬಳ ತಗೊಳ್ದಿದ್ರೆ ಗ್ಯಾರಂಟಿ ಓಟ್ ಹಾಕುವ. ನಮ್ದೇ ಇದನ್ನೇ ನಮ್ಮ ದುಡ್ಡನ್ನೇ ನಮ್ಗೆ ಆಸೆ ತೋರಿಸಿ ಇದು ಇಂಡೈರೆಕ್ಟ್ ಲಂಚ ಇವ್ರೆ. ಇದು ನಥಿಂಗ್ ಬಟ್ ಇಂಡೈರೆಕ್ಟ್ ಬ್ರೈಬ್. ಇದು ಯಾರು ಇವ್ರು ಮಾಡಿದ್ವಿ ಲಂಚ ಕೊಡ್ಬೇಕು. ಈಗ ಹಿಂಗೆ ಡೈರೆಕ್ಟ್ ಕೊಡ್ಬೇಕು, ಇಂಡೈರೆಕ್ಟ್ ಕೊಡ್ತಿದ್ರಲ್ಲ ಮೊದಲು. ಡೈರೆಕ್ಟ್ ಹಂಚುತ್ತಿದ್ದಿಲ್ಲ. 500 ರೂಪಾಯಿ ಪಾತ್ರೆ ಕೊಡೋದು, ಇದು ಕೊಟ್ಟೆ, ಕುಕ್ಕರ್ ಕೊಟ್ಟೆ, ತಾವ ಕೊಟ್ಟೆ,
ಇದು ಇಂಡೈರೆಕ್ಟ್ಲಿ ಯಾವತ್ತು 2,000 ರೂಪಾಯಿ ತಕ ನೀನು ನಮ್ಗೆ ಓಟ್ ಹಾಕ, ಅದು ಹೌದಾ ಅಲ್ಲ? ಇಂಡೈರೆಕ್ಟ್ಲಿ ಲಂಚ ಹೌದಾ ಅಲ್ಲ? ಇದು ಯಾವ ಕಂಟ್ರಿಯಲ್ಲಿ ಅದು ಇಲ್ಲ, ಇದು ನಮ್ಮ ದೇಶದಲ್ಲಿ ಮಾತ್ರ ಇದೆ. ಇದು ನಾನು ನೋಡಲಿಲ್ಲ ಪ್ರಪಂಚದಾದ್ಯಂತ. ಮತ್ತು ಇವ್ರಿಗೆ ಯಾಕೆ ಹಾಕಬೇಕು? ಹೋಗ್ಲಿ, ಯಾವ ವಿಶಾಲತೆ, ಎಷ್ಟು ಕೆರೆಯೆಲ್ಲ ತುಂಬಿ ಹೂಳಾಗಿದ್ದಾವೆ. ಇವತ್ತು ನೀರಿಗೆ ಗತಿ ಇಲ್ಲ ನೋಡಿ ದಾವಣಗೆರೆಯಲ್ಲ. ಅದನ್ನು ಕ್ಲೀನ್ ಮಾಡ್ತಾರೆ. ಆಸ್ಪತ್ರೆ ಎಷ್ಟಿದೆ ಹಾಳು ಬಿದ್ದಿದ್ದು, ಇದಿಲ್ಲ, ಯಾರು ಫೆಸಿಲಿಟೀಸ್ ಏನಿಲ್ಲ, ಮೆಡಿಸಿನ್ ಇಲ್ಲ, ಸ್ಟಾಫ್ ಇಲ್ಲ. ನಮ್ಮ ಸಿದ್ದಾಪುರದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಹೆಚ್ಚು 50 ಜನ ಬೇಕು ಸ್ಟಾಫಲ್ಲಿ, ಒಂದು ಡಾಕ್ಟ್ರು. ಬನ್ನಿ ಸಿದ್ದಾಪುರ ತೋರಿಸ್ತೇನೆ. ದಾವಣಗೆರೆಗೆ ಎಷ್ಟು ಕೆರೆ ಎಲ್ಲ ತುಂಬಿ ಹೋಗಿದ್ದು, ಒಂದು ಹೂಳು ಎತ್ತಬಹುದಲ್ರಿ ಇದೇ ದುಡ್ಡಿನಲ್ಲಿ. ಎಲ್ರಿಗೂ ನೀರಾಗುತ್ತೆ, ಊರೇ ಚೆನ್ನಾಗಿರುತ್ತೆ. ಆ ಎಲ್ಲ ಊರು ಹಾಳಾಯ್ತಲ್ಲ, ಹೌದಲ್ಲ? ನೋಡಿ, ಈ ದುಡ್ಡು ಈ ಕಾಮನ್ ಪರ್ಪಸ್ಸಿಗೆ ಮಾಡಲಿ, ಎಲ್ಲರಿಗೂ ಮಾಡಲಿ. ಆವಾಗ ಶಾಮನೂರವರು ಆವಾಗ ಕೆರೆಗಿರಿಯಲ್ಲಿ ತುಂಬ ಮಾಡಿದ್ರು. ಎಲ್ಲಿ ದಾವಣಗೆರೆಯಲ್ಲಿ ಅವ್ರು ಹೆಂಗಿದ್ರಲ್ಲ, ಎಷ್ಟು ಕೆರೆ ಇದ್ದು ಆವಾಗ, ಎಷ್ಟು ನೀರಾಗಿತ್ತು, ಊರು ಚೆನ್ನಾಗಿತ್ತು. ಈಗ ಆ ಕೆರೆ ನೋಡಿ ನೀರು ಕುಡಿಕೆ ಎಸಿ ಆಗುತ್ತೆ, ಹೌದಾ? ಹೊಳೆಯಲ್ಲಿ ಹೇಗಿದ್ದಾವೆ, ಎಷ್ಟು ಮಲಿನ ಆಗಿದ್ದು. ಅದನ್ನ ಯಾರು ಮಾಡ್ತಾರೆ? ಸುಮ್ಮನೆ ಅದು ಕೊಟ್ಟೆ ಇದು ಕೊಟ್ಟೆ ಜನರಿಗೆ ಆಸೆ ತೋರಿಸಿ, ಹಳ್ಳಿ ಜನರುಗಳಿಗೆ ಆಸೆ ತೋರಿಸಿ. ಅಲ್ಲ, ಅನ್ಯಾಯ ಆ ಥರ ಮಾಡಿಟ್ಟಿದ್ದಾರೆ ಈಗ. ಅಲ್ಲ, ಅನ್ಯಾಯ ಅಂತೀರಾ ಹಂಗಾರೆ? ಅಲ್ಲ, ಅಭಿವೃದ್ಧಿಗೆ ನಮ್ಗೆ ಯಾವ ಮೋದಿ ಅಂತೇನಿಲ್ಲ. ಮೋದಿ ನಮ್ಮ ಮನೆಯವರು ಏಕಪಕ್ಷ ಬೇಡ, ಬೇಕು. ವಿರೋಧ ಪಕ್ಷ ಅಂತವ್ರು ಬೇಡಪ್ಪ. ಮಾತ್ರ ನೀವು ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಅಂದರೆ ಮಾತಾಡೋದು ಇವ್ರಿಗೆ ಮಾತಾಡೋದು ವಾಯ್ಸ್ ಇದ್ರೆ ಅಲ್ಲಿ ಮಾತಾಡೋರು ಒಳ್ಳೆ ಕರ್ಮ ಮಾಡಿದ್ರೆ ಮಾತ್ರ. ಇದು ಯಾರಿಗೆ ಬೇಕಿದ್ರೆ ಸುಮ್ಮನೆ ನಾವು ಹೇಳಿದ್ರೆ ನಾವು ಮಾಡಿದ್ದೇವೆ ಹೆಣ್ಮಕ್ಳಿಗೆ ಊರು ತೋರ್ತಾರೆ. ಏನು ಈಗ ಮಾಡಿಯಾರು ಏನು ಮಾಡ್ತಾರೆ ನೋಡಿ, ಇಲ್ಲಿ ಪೂರ ಹತ್ತಿದ್ರೆ ಎಲ್ಲಿ ಹೊತ್ತಿ ಬಸ್ಸಿಗೆ ಹತ್ತಾರೆ. ಈಗ ಎಲ್ಲಿಗೆ? ಹಾಂ, ಫುಲ್ ಆಗ್ಬಿಡುತ್ತೆ ಬಸ್ಸು ಅವರೇ. ಅಲ್ಲ, ಫುಲ್ ಎಲ್ಲಿಗೆ? ಧರ್ಮಸ್ಥಳ ಊಟ ಮಾಡಿ ಬಸ್ ಅಲ್ಲಿ ಇಳ್ಕೊಂಡ್ರು. ಮತ್ತೆ ಸುಬ್ರಹ್ಮಣ್ಯಗೆ ಹೋದರು, ಸುಬ್ರಹ್ಮಣ್ಯ ಕೊಲ್ಲೂರಿಗೆ ಬಂದರು, ಮತ್ತು ಈತ ಹೊರನಾಡಿಗೆ ಹೋದರು. ಒಂದು ಟೀಮೇ. ಹಾಂ, ರೆಗ್ಯುಲರ್ ಪ್ಯಾಸೆಂಜರಿಗೆ ನಮ್ಮಂತ ಹೋಗೋರಿಗೆ ಎಷ್ಟು ನೋಡಿ ಯಾವ ಥರ ಇತ್ತು, ಹೌದಾ ಅಲ್ಲ? ಕೆಲಸ ಮಾಡ್ತಾರೆ ಮನೆಯಲ್ಲಿ, ಇಷ್ಟು ರೊಟ್ಟಿ ಪುಟ್ಟಿ. ಸರಿ ಅಣ್ಣ, ಆಯ್ತು, ಥ್ಯಾಂಕ್ಸ್ ಅಣ್ಣ. ವೆರಿ ಥ್ಯಾಂಕ್ ಯು. ಯಾರಿಗೆ ಕೊಟ್ಟಾಗ್ತೀರಾ ಈ ಸಲ? ಯಾರಿಗೆ ಹಾಕಬಾರ್ದು ಓಟ್, ಅವರಿಗೆ ಬೇಡ, ಇವರಿಗೆ ಬೇಡ. ಯಾರಿಗೆ ಓಟ್ ಹಾಕಲ್ಲ ನೀವು? ಯಾರಿಗೆ ಓಡ ಹಾಕಲ್ಲ, ಯಾರಿಗೆ ಹಾಕಲ್ಲ. ಸರಿ, ಬಸ್ಸಲ್ಲೆಲ್ಲ ಇವಾಗ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಕಡೆಯಿಂದ ಇವಾಗ ಫ್ರೀ ಕೊಟ್ಟಿದ್ದಾರೆ, ಏನು ಅನಿಸ್ತಿದೆ? ಚೆನ್ನಾಗಿ ಅನಿಸ್ತೈತ್ರಿ, ದುಡ್ಡು ಕೊಟ್ಟಿದಾರ. ಓಟ್ ಹಾಕ್ತೀರಾ? ಆಗ್ತಾವ್ರಿ, ಅದೇ ನಂಬಿಕೆ ಮೇಲೆ ಓಟ್ ಹಾಕ್ತೀರಾ? ಆಗ್ತಾವ್ರಿ ಅವ್ರಿಗೆ. ಓಕೆನಾ? ನಾನು ಗೀತಾ ಶಿವರಾಜ್ ಕುಮಾರಿಗೆ ಅವರೇ ಗೆಲ್ಲೋದು, 100ಕ್ಕೆ 100 ಅವರೇ ಗೆಲ್ಲೋದು. ಬಿ ಜೆ ಪಿಲಿ ಏನಿಲ್ಲ, ನಮ್ಮ ಮುಸ್ಲಿಮ್ಸು ಮುಖಂಡರು ಎಲ್ಲ ಕಾಂಗ್ರೆಸ್ಸಿಗೆ ಓಟ್ ಕೊಡ್ತಾರೆ. ಈ ಸತಿ JDS ಇತ್ತು, JDS ಇಲ್ಲ ಇವಾಗ. ಅದಕ್ಕೆ ನಮಗೆಲ್ಲ ಭಾಳ ಸಪೋರ್ಟ್ ಐತೆ ಅಕ್ಕವ್ರಿಗೆ, ಗೀತಾ ಅಕ್ಕವ್ರಿಗೆ ತುಂಬ ಸಪೋರ್ಟ್. ನಮ್ಮ ಮಧು ಬಂಗಾರಪ್ಪನವ್ರಂತೂ ಅಕ್ಕನಿಗೋಸ್ಕರ ಭಾಳ ಜೀವ ಕೆಲಸ ಮಾಡ್ತಾ ಇದ್ದಾರೆ. ಮಧು ಬಂಗಾರಪ್ಪನವರು ಅವ್ರು ಹೇಳಂಗಿಲ್ಲ ಬಿಡಿ, ಊಟ ಮಾಡ್ತಾ ಇದ್ದಾರೆ ಇಲ್ಲೋ ಗೊತ್ತಿಲ್ಲ, ಅಕ್ಕನಿಗೋಸ್ಕರ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಭಾಳ ಶಿವಣ್ಣವರು ಇದ್ದಾರೆ, ಅವರು ಭಾಳ, ನನ್ನ ಬಂಗಾರಪ್ಪನವ್ರು ಭಾಳ ಅಭಿಮಾನಿ, ನಮ್ಮ ಸಾಹೇಬರು ಭಾಳ ಅಭಿಮಾನಿ. ಒಳ್ಳೆ ಟೈಮಲ್ಲಿ ಬಂದ್ರಿ ನೀವು, ಭಾಳ ಸಂತೋಷ ಆಯ್ತು ನಿಮಗೆ. ಸರಿಯಾಗಿ ಎಲ್ಲ ಇಡೀ TV ಹಾಕಿ ಸರ್. ಮತ್ತೇನು ಕೇಳಿ ಸರ್, ಹೇಳ್ತೀನಿ. ಇನ್ನೇನಿಲ್ಲ, ಎಲೆಕ್ಷನ್ ಅಲ್ಲಿ ಯಾರಿಗೆ ಓಟ್ ಹಾಕ್ತೀರಾ? ಮಧು ಗೀತಕ್ಕ ಅವ್ರಿಗೆ, ಮತ್ತೆ ಯಾರು ಇದ್ದಾರೆ ಗೀತಕ್ಕ ಬಿಟ್ರೆ ಇವರೆಲ್ಲ ಮೂಲೆ ಗುಂಪು, ಏನಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗಂತೂ ಬಿಡಿ ಜೀವ ಕೊಡ್ತಾರೆ. ಮತ್ತು ಇವರು DK ಶಿವಕುಮಾರ್ ಸಾಹೇಬರು ಇದ್ದಾರೆ. ಅವರೆಲ್ಲ ಒಳ್ಳೆ ಕೆಲಸಗಾರರು, ಒಳ್ಳೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ನೀರಿಲ್ಲ, ಬೆಂಗಳೂರು ನೀರು ಸಮಸ್ಯೆಗೆ ಅದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ನೀರು ಕೊಡ್ತಾ ಇದ್ದಾರೆ ಜನಕ್ಕೆ. ನೀರಿಂದು ಭಾಳ ಪ್ರಾಬ್ಲಮ್ ಇತ್ತು, ಅದು ಚೆನ್ನಾಗೈತೆ, ಅದು ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಬಿಡಿ ಹೇಳಂಗಿಲ್ಲ ಅವರು ಮಾತನಾಗಿ. ನಾನೊಂದು ಸರ್ತಿ ಬೆಂಗಳೂರಲ್ಲಿ ಸಿಕ್ಕಿದ್ದೆ ಅವರಿಗೆ, ವಿಧಾನಸೌಧದಲ್ಲಿ ಸಿಕ್ಕಿ ಕೈ ಕೊಟ್ಟು ಮಾತಾಡಿಸಿ, ಸರ್ ಮುಂದಿನ ಮುಖ್ಯಮಂತ್ರಿ ನೀವೇ ಸರ್ ಅಂತ ಹೇಳಿದ್ದೀನಿ ಕುಮಾರ್ ಬಂಗಾರಪ್ಪ ಇವರಿಗೆ, ಸಿದ್ದರಾಮಣ್ಣವ್ರಿಗೆ. ಈ ಲಾಸ್ಟು ಸೆಷನ್ ನಡೀತಲ್ಲ BJPದು, ಆವಾಗ ಹೋಗಿದ್ದೆ ನಾನು. ಹೋಗಿ ಕೈ ಕೊಟ್ಟು ಮಾತಾಡಿಸಿ ಸಿದ್ದರಾಮಣ್ಣವ್ರಿಗೆ. DK ಶಿವಕುಮಾರ್ ಸಾಹೇಬರು ಭಾಳ ಕಷ್ಟಪಡಬೇಕು. ಪಕ್ಷದ ಅಭಿಮಾನಿಗಳು ಅವರು, DK ಶಿವಕುಮಾರ್ ಸಾಹೇಬರು ಪಕ್ಷದ ಪರವಾಗಿ ಹೇಳೋಂಗಿಲ್ಲ ಬಿಡ್ರಿ.
ಪಕ್ಷ ಕಟ್ಟಿದ್ದೇ ಅವರು ಕರ್ನಾಟಕದಲ್ಲಿ ಭಾಳ ಕೆಲಸ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮದು ಹೇಳ್ಬಾರ್ದು ಸರ್. ಆದರೂ ನಮ್ಮ ಕಾಂಗ್ರೆಸ್ ಈ ಸರ್ತಿ 22 ಸೀಟು 23 ಸೀಟ್ ಬರ್ತಿತ್ತೆ ಈ ಸರ್ತಿ MP ಸೀಟು. ಅವ್ರು ಏನಾರು ಹೇಳಿ ಬಿ ಜೆ ಪಿ ಅವರು ಏನು ಬರೋಲ್ಲ. ಅವರು 23 ಕಾಂಗ್ರೆಸ್ಸಿಗೆ ಬಂದೇ ಬರ್ತಿತ್ತೆ. 23 ಅಂತೂ ಗ್ಯಾರಂಟಿ 100%, 100% ಸತ್ಯ. ನಮ್ಮ ಸಾಹೇಬರು ಭಾಳ ಕೆಲಸ ಮಾಡಿದ್ದಾರೆ. ಇದು ಮಾಡಿದಾರಲ್ಲ ಸರ್, ಯಾರು ಬಸ್ ಫ್ರೀ ಮಾಡ್ತಾರೆ ಸರ್? ಒಂದು ಬಾಟ್ಲಿ ನೀರು ತೊಗೊಂಡ್ರೆ 10 ರೂಪಾಯಿ ಕೊಡ್ಬೇಕು ಸಣ್ಣ ಬಾಟ್ಲಿಗೆ. ಬಸ್ ಫ್ರೀ, ಕರೆಂಟ್ ಫ್ರೀ, ಎಲ್ಲ ಫ್ರೀ. ಅವ್ರಿಗೆ ಕಣ್ಣು ಮುಚ್ಕೊಂಡು ಓಟ್ ಕೊಡ್ಬೇಕು ಜನ. ಕರ್ನಾಟಕದಲ್ಲಿ ಕಣ್ಣು ಮುಚ್ಕೊಂಡು ಓಟ್ ಕೊಡ್ಬೇಕು ಸರ್ ಅಂತ ಸರ್ಕಾರ ಮಾಡ್ತಾ ಇದ್ದಾರೆ. ಅಂದರೆ 5 ವರ್ಷ ಒಂದು ಚುಕ್ಕೆ ಇಲ್ದಂಗೆ ಸರ್ಕಾರ ನಡೆಸ್ತಾರೆ. ಒಂದು ಚುಕ್ಕೆ ಇಲ್ಲ ಇಬ್ಬರು, ಅಷ್ಟು ಮಾಡ್ತಾರೆ. ಏನು ಅನುಮಾನ ಮಾಡಿ ನಮಗೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಒಂದು ಓಟು ಇತ್ಲಾಗ ಹೋಗಲ್ಲ. ಕಾಂಗ್ರೆಸ್ಸಿಗೆ 100% ಒಂದು ಓಟು. ನಮ್ಮ ಅಕ್ಕಂತೂ ಬಿಡಿ ಹೈ ಲೀಡಿಂಗ್ಲಿ ಗೆಲ್ತಾರೆ. ಗೀತಕ್ಕ ಅವರು ಹೈ ಲೀಡಿಂಗ್. ಮಧು ಬಂಗಾರಪ್ಪನವ್ರದ್ದು ಬಿಡಿ, ನಮ್ಮ ಇವರು ಶಿವರಾಜ್ ಕುಮಾರ್ ಅಣ್ಣವ್ರು ಬರ್ತಾರೆ, ಎಲ್ಲ ಫಿಲ್ಮ್ ಆರ್ಟಿಸ್ಟ್ ಎಲ್ಲ ಬರ್ತಾರೆ. ಅವ್ರು ಏನಾರು ಆಗಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವ್ರಿಗೆ ಜನ ಕೈ ಬಿಡೋಲ್ಲ. ಅಕ್ಕವ್ರಿಗೆ ಭಾಳ ಅಭಿಮಾನಿಯಿಂದ ನಾನು ಎಲ್ಲ ಅವರಿಗೆ ಒಂದು ಸನ್ಮಾನ ಮಾಡ್ಬೇಕಂತ ಹೇಳಿ ಇದೀನಿ ನಾನು. ಅಕ್ಕವ್ರಿಗೆ ಗೀತಕ್ಕವ್ರಿಗೆ ಒಂದು ಪೇಟ ತಗೊಂಡಿದ್ದೀನಿ, ಒಂದು ಹಾರ ಇಟ್ಟಿದ್ದೀನಿ, ಒಂದು ಶಾಲ್ ತಗೊಂಡಿದ್ದೀನಿ. ಅಕ್ಕವ್ರಿಗೆ ಮಾಡ್ತೀನಿ ಅವರು ಊರಿಗೆ ಬಂದರೆ. ಭಾಳ ಚೆನ್ನಾಗೈತೆ ಸರ್. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ 100%. ಈಶ್ವರಪ್ಪ ನಿಂತಿರೋ ಪಾಪ, ಅವರು ಬೇಜಾರಾಗಿ ನಿಂತಿರೋದವರು. ಅವ್ರದ್ದು ಲೆಕ್ಕ ಇಲ್ಲ ಬಿಡಿ. ಈಶ್ವರಪ್ಪ ಸಾಹೇಬರು ಅವ್ರೇನೋ ಬೇಜಾರಾಗಿ ಹೋಗಿದ್ದಾರೆ ಅಷ್ಟೇ. ಕರ್ಕೊಂಡ್ರೆ ಹೋಗ್ತಾರೆ ಅವರು BJPಗೆ. ಮತ್ತೆ ಸರ್